ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಯಾರು ಯಾರನ್ನು ಭೇಟಿ ಮಾಡಬೇಕಿಲ್ಲ. ತಾಂತ್ರಿಕ ತೊಂದರೆಯಿಂದ ಪ್ರೀತಂ ಗೌಡ್ರು ಪ್ರಚಾರಕ್ಕೆ ಬಂದಿರುವುದಿಲ್ಲ. ಈಗಾಗಲೇ ಒಟ್ಟಾಗಿ ಹೋಗುವ ಕೆಲಸ ಮಾಡ್ತಿದ್ದೇವೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸ್ಪಷ್ಟನೆ. 2024ರ ಯುಗಾದಿ ಹಬ್ಬದಲ್ಲಿ ಗಗನಕ್ಕೇರಿದ ಹೂವಿನ ಬೆಲೆ. 200 ರೂಪಾಯಿಗಳ ಗಡಿ ದಾಟಿದ ಸೇವಂತಿಗೆ ಹೂವು. ಬೆಲೆ ಏರಿಕೆ ನಡುವೆಯೂ ಖರೀದಿಗೆ ಮುಗಿಬಿದ್ದ ಗ್ರಾಹಕರು. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಅಧಿಕ ಮತಗಳಿಂದ ಗೆಲ್ಲಿಸಿ ನಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶ ಮಾಡಿಕೊಡಿ. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎಚ್ಪಿ ಭಾಸ್ಕರ್ ಮನವಿ. ಯಾರು ಯಾರನ್ನು ಭೇಟಿ ಮಾಡಬೇಕಿಲ್ಲ. ತಾಂತ್ರಿಕ ತೊಂದರೆಯಿಂದ ಪ್ರೀತಂ ಗೌಡ್ರು ಪ್ರಚಾರಕ್ಕೆ ಬಂದಿರುವುದಿಲ್ಲ. ಈಗಾಗಲೇ ಒಟ್ಟಾಗಿ ಹೋಗುವ ಕೆಲಸ ಮಾಡುತ್ತಿದ್ದು, ಜಿಲ್ಲೆಯಿಂದ ಮೋದಿಜಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿರುವುದಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮೈಸೂರಿನ ಸಮನ್ವಯ ಸಭೆಯಲ್ಲಿ ಭಾಗಿ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಯಾರು ಯಾರನ್ನ ಭೇಟಿ ಮಾಡಬೇಕಿಲ್ಲ. ಈಗಾಗಲೇ ಎಲ್ಲರೂ ಒಟ್ಟಾಗಿ ಹೋಗುವ ಕೆಲಸ ಮಾಡುತ್ತಿದ್ದೇವೆ. ಪ್ರೀತಂ ಗೌಡರೇ ನಿನ್ನೆ ಮೊನ್ನೆಯೂ ಸೂಚನೆ ನೀಡಿದ್ದಾರೆ. ಪ್ರಾಣೇಶಣ್ಣನವರ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದು, ನನ್ನೆಲ್ಲ ಬೆಂಬಲಿಗರಿಗೆ ಕೆಲಸ ಮಾಡಲು ಹೇಳಿದ್ದೇನೆ. ನಾನು ಕೂಡ ಹೋರಾಟ ಮಾಡ್ತೇನೆ. ಅವರು ಮೈಸೂರು ಚಾಮರಾಜನಗರ ಉಸ್ತುವಾರಿ ಇದ್ದಾರೆ. ಅಲ್ಲಿ ಕೆಲವೊಂದು ತಾಂತ್ರಿಕ ತೊಂದರೆಗಳಿವೆ. ಆದ್ರಿಂದ ಅಲ್ಲಿದ್ದಾರೆ. ನಮ್ಮ ಜೊತೆ ಸೇರಿ ಕ್ಯಾನ್ವಾಸ್ ಮಾಡುತ್ತೇನೆ ಎಂದಿದ್ದಾರೆ. ಅವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ ಎಂದ ಅವರು, ಹಾಸನ ಜಿಲ್ಲೆಯಿಂದ ಮೋದಿ ಅವರಿಗೆ ಶಕ್ತಿ ಕೊಡುವ ಕೆಲಸ ಮಾಡ್ತೇವೆ ಎಂದರು. ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಸಂಸದ ಪ್ರಜ್ವಲ್ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ರಾಜಣ್ಣನವರು ಪದೇ ಪದೇ ದೇವೇಗೌಡರ ಸಾವಿನ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಇದು 2ನೇ ಬಾರಿ ಈ ರೀತಿ ಮಾತನಾಡುತ್ತಿದ್ದಾರೆ. ಅವರಿಗೆ ಅವರ ಕಾರ್ಯಕರ್ತರಿಗೆ ಹಾಸ್ಯವಾಗಿ ಕಾಣಬಹುದು. ಆದರೆ ಜಿಲ್ಲೆಯ, ರಾಜ್ಯದ, ದೇಶದ ಜನ ಸ್ವಾಗತ ಮಾಡುವ ಹೇಳಿಕೆಯಲ್ಲ. ಒಬ್ಬ ಹಿರಿಯ ರಾಜಕಾರಣಿ ಆ ರೀತಿ ಹೇಳಿಕೆ ಕೊಟ್ರೆ ಅವರಿಗೂ ಶೋಭೆ ತರುವುದಿಲ್ಲ. ಜಿಲ್ಲೆಯ ಜನರು ಬೇಸರಗೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನ ಜನ ಬೀದಿ ಬೀದಿಯಲ್ಲಿ ಮಾತನಾಡುತ್ತಿದ್ದಾರೆ. ಇದರಿಂದ ನಾವು ಕುಗ್ಗುತ್ತಿದ್ದೇವೆ ಎಂಬ ಮನಸ್ಥಿತಿ ಇಲ್ಲ. ಈ ಹೇಳಿಕೆಗಳು ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಶಕ್ತಿ ಕೊಡುತ್ತವೆ. ಇದನ್ನೆಲ್ಲ ಗಮನಿಸಿದ್ರೆ ನಮಗೆ ಒಳ್ಳೆ ವಾತಾವರಣ ಆಗುವಂತಿದೆ. ಜನರಿಗೆ ಕಾಂಗ್ರೆಸ್ ಮನಸ್ಥಿತಿ ಅರ್ಥವಾಗಿದೆ. ಇವೆಲ್ಲದರಿಂದ ಜೂನ್ 4ರಂದು ಹಾಸನದ ಫಲಿತಾಂಶ ಬರುತ್ತೆ ಅನ್ನೋದನ್ನ ಕಾದು ನೋಡಿ ಎಂದು ಟಾಂಗ್ ನೀಡಿದ್ರು. ಆರ್ಎಸ್ಎಸ್ ಬಗ್ಗೆ ಪ್ರಜ್ವಲ್ ಕ್ಷಮೆ ಕೇಳಿದ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ನಾನು ಯಾವತ್ತೂ ಕೂಡ ಆರ್ಎಸ್ಎಸ್ ಬಗ್ಗೆ ಬೈದಿರಲಿಲ್ಲ. ಆರ್ಎಸ್ಎಸ್ ಅವರ ಪರಿಶ್ರಮ ಏನಿದೆ ಅದನ್ನ ನಮ್ಮ ಯುವಕರು ಅಳವಡಿಸಿಕೊಂಡ್ರೆ ನಾವು ಹೆಚ್ಚಾಗಿ ಸಂಘಟನೆ ಮಾಡಬಹುದು. ಆರ್ಎಸ್ಎಸ್ಗಿಂತ ಕಮ್ಮಿ ಇಲ್ಲ ಎನ್ನುವ ರೀತಿ ದೇಶಕ್ಕೋಸ್ಕರ ಹಾಗೂ ಪಕ್ಷಕ್ಕೋಸ್ಕರ ಹೋರಾಟ ಮಾಡಬಹುದು. ಅವರ ರೀತಿ ಕೆಲಸ ಮಾಡಬಹುದೆಂದು ಹೋಲಿಕೆ ಮಾಡಿ ಹೇಳಿದ್ದೆ. ನಾನು ಆರ್ಎಸ್ಎಸ್ ಮುಖಂಡರ ಮನೆಗೆ ಭೇಟಿ ನೀಡಿ ಅವರ ದೇಶಭಕ್ತಿಯನ್ನ ಮನಗಂಡಿದ್ದೇನೆ. ಯಾವುದೇ ಸ್ವಾರ್ಥವಿಲ್ಲದೆ, ಅಧಿಕಾರದ ಆಸೆ ಇಲ್ಲದೆ, ಯಾವುದೇ ಅಪೇಕ್ಷೆ ಇಲ್ಲದೆ ಅವರನ್ನೇ ತೊಡಗಿಸಿಕೊಂಡು ದೇಶ ಕಟ್ಟಬೇಕು. ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನ ತರಬೇಕು. ಎಲ್ಲರನ್ನ ದೇಶಭಕ್ತರನ್ನಾಗಿ ಮಾಡಬೇಕೆನ್ನುವ ದೂರದೃಷ್ಟಿ ಇದೆ ಎಂದರು. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿದ್ರೆ, ಬೇರೆಯವರು ತಪ್ಪಾಗುವ ರೀತಿ ಅರ್ಥೈಸುವ ರೀತಿ ಯಾರಾದರೂ ಪ್ರಚೋದನೆ ಮಾಡಿದ್ರೆ ಅದಕ್ಕೆ ಕ್ಷಮೆ ಕೇಳುವ ಕೆಲಸ ಮಾಡಿದ್ದೇನೆ. ನಾನಂತೂ ಆರ್ಎಸ್ಎಸ್ ಬಗ್ಗೆ ಅಪಾರವಾದ ಗೌರವ ಇಟ್ಟಿದ್ದೇನೆ. ಎಲ್ಲರೂ ಪಕ್ಷಾತೀತವಾಗಿ ಆರ್ಎಸ್ಎಸ್ಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಏಕೆಂದ್ರೆ ಇವತ್ತು ನಮ್ಮ ದೇಶ ಉಳಿಯಬೇಕು. ದೇಶಕ್ಕೋಸ್ಕರ, ದೇಶಭಕ್ತಿಗೋಸ್ಕರ ಕೆಲಸ ಮಾಡಬೇಕೆಂದು ವಿನಯವಾಗಿ ಮಾತನಾಡಿದರು. ಮೈತ್ರಿ ಅಭ್ಯರ್ಥಿ ಜೊತೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರ್ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್, ಹಾಸನ್. ಸರ್, ನಾನು ಅದನ್ನು ಭಾಳಷ್ಟು ಸರಿ ಗಮನಿಸಿದ್ದೀನಿ. ರಾಜಣ್ಣ ಅವರು ಇವಾಗ ನಮ್ಮ ಏನು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲಾ ಸಚಿವರಾಗಿದ್ದಾರೆ, ಜಿಲ್ಲಾ ಇನ್ಚಾರ್ಜ್ ಸಚಿವರಾಗಿದ್ದಾರೆ. ಅವರು ಪದೇ ಪದೇ ದೇವೇಗೌಡರು ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದು 2ನೇ ಬಾರಿ. ಇದು ಎಲ್ಲೋ ಒಂದು ಕಡೆ ಅವರ ಮಟ್ಟಕ್ಕೆ ಇಲ್ಲ ಅವರ ಕಾರ್ಯಕರ್ತರ ಮಟ್ಟಕ್ಕೆ ಹಾಸ್ಯವಾಗಿ ನೋಡ್ಬೋದು. ಆದರೆ ಜಿಲ್ಲೆ ಜನತೆ ಇರ್ಬೋದು, ಇಡೀ ರಾಜ್ಯ ಇರ್ಬೋದು, ಇಲ್ಲ ದೇಶನೇ ಇರ್ಬೋದು, ಇವತ್ತು ಅದನ್ನು ಏನು ಸ್ವಾಗತ ಮಾಡೋ ಅಂಥ ಹೇಳಿಕೆ ಅಲ್ಲ ಅದು. ಇವತ್ತು ಅವ್ರಿಗೆ ಒಬ್ಬರು ಹಿರಿಯ ರಾಜಕಾರಣಿ ಆ ಥರ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶೋಭೆ ತರೋಂಥ ಕೆಲಸ ಆಗೋದಿಲ್ಲ. ಇವತ್ತು ಹಿಂದೆಂದೂ ಕೇಳದಂತಹ ಬೆಲೆ 2024ರ ಯುಗಾದಿ ಹಬ್ಬದಲ್ಲಿ ಕಂಡು ಬಂದಿದೆ. ಹಳದಿ ಸೇವಂತಿಗೆಗೆ ಒಂದು ಮಾರು 200 ರೂಪಾಯಿಗಳ ಗಡಿ ದಾಟಿ ಮಾರಾಟ ಮಾಡಲಾಗುತ್ತಿದೆ. ನಗರದ ಮಹಾವೀರ ವೃತ್ತ, ಕಸ್ತೂರಬಾ ರಸ್ತೆ, ಸ್ಲೇಟರ್ಸ್ ಹಾಲ್, ಎಂಜಿ ರಸ್ತೆ, ಬಿಎಂ ರಸ್ತೆ, ಕಟ್ಟಿನಕೆರೆ ಮಾರುಕಟ್ಟೆ, ಸಾಲ್ಗಾಮೆ ರಸ್ತೆ ಇತರೆ ಪ್ರಮುಖ ಸ್ಥಳಗಳಲ್ಲಿ ಯುಗಾದಿ ಹಬ್ಬಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಹೂವು, ಮಾವಿನ ಸೊಪ್ಪು, ಬಾಳೆಹಣ್ಣು ಇತರೆ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. ಹಳದಿ ಸೇವಂತಿಗೆಗೆ ಇದುವರೆಗೂ ಅತಿ ಹೆಚ್ಚು ಎಂದರೆ ಒಂದು ಮಾರಿಗೆ 150ಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಈ ಬಾರಿ 200ಕ್ಕೆ ದಾಟಿದೆ.
₹100 ಸೇವಂತಿಗೆ ಮಾರಾಟವೂ ಕೂಡ ಇದ್ರೂ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಇನ್ನು ಮಾವಿನ ಸೊಪ್ಪು 1 ಕಟ್ಟಿಗೆ ₹20 ಮಾರಾಟವಾಗುತ್ತಿದ್ರೆ ಪುಟ್ಟಬಾಳೆ 1 ಕೆಜಿಗೆ 70 ರಿಂದ ₹120 ಮಾರಾಟವಾಗುತ್ತಿದೆ. ಹೂವಿನ ಬೆಲೆ ಕೇಳಿ ಕೆಲವರು ಆಶ್ಚರ್ಯಪಟ್ಟರೆ ಹೂವು ಹಬ್ಬಕ್ಕೆ ಬೇಕಾಗಿರುವುದರಿಂದ ಬೆಲೆ ಏರಿಕೆಯ ನಡುವೆಯೂ 1 ಮಾರು ಖರೀದಿ ಮಾಡುವ ಕಡೆ ಅರ್ಧ ಮಾರಿಗೆ ಗ್ರಾಹಕರು ಬಂದಿದ್ರು. ಹೂವು ಮಾರಾಟಗಾರರು ಹೇಳುವಂತೆ ಮಳೆ ಇಲ್ಲದೆ ಎಲ್ಲಾ ಕಡೆ ಬೆಳೆ ನಾಶವಾಗಿರುವುದರಿಂದ ಬೆಲೆಗಳು ಕೂಡ ಗಗನಕ್ಕೇರಿದೆ ಎಂದರು. HCN ನ್ಯೂಸ್ ಹಾಸನ್. ಮಳೆ ಇಲ್ಲ, ₹200 ಮಾರಾಟ ಮಾಡ್ತಾ ಇದ್ದೀವಿ, ಹೊಲಿಗೆ ₹100 ಮಾಡ್ತಾ ಇದ್ದೀವಿ. ತುಂಬ ರೈಟ್ ಆಗಿದೆ, ಮಾರಾಟ ಆಗೇ ಇಲ್ಲ. ಇವತ್ತು ಹೆಂಗಿದೆ ಹಬ್ಬದ ವ್ಯಾಪಾರ? ಹಬ್ಬ ವ್ಯಾಪಾರ ಪರವಾಗಿಲ್ಲ, ಎಲ್ಲ ತಗೊಳ್ಳೋದು ತುಂಬ ರೈಟು, ಇಲ್ಲಿ ತುಂಬ ರೈಟು, 5,000 6,000. ಇಲ್ಲಿ ₹200 ಮಾರಾಟ. ಜನ ತಗೊಂತಿದ್ದಾರೆ ₹200 ಕೊಟ್ಟು. ₹200 ಅರವತ್ತ ಬರ್ತಾವೆ. ಹಾಂ, ಜಾಸ್ತಿ ಇಲ್ಲ ರೇಟು ಹೂವು ಸೇವಂತಿ. ಜಾಸ್ತಿ ಆಗಿತ್ತಲ್ಲ, ಮಳೆ ಇಲ್ವಲ್ಲ, ಏನು ಮಾಡ್ತೀರಾ? ನಿಮ್ಮ ತಂದಿರೋದು ಜಾಸ್ತಿನೇ. ನೀವು ಜಾಸ್ತಿ ತಂದಿದ್ದೀರಾ? ಅವು ತುಂಬ ಜಾಸ್ತಿ. ಹೊಲಿಗೆ ನೋಡಿ ಹಾಂ, ದಾವಕ್ಕೆ ನೋಡಿ ಒಂದೊಂದು ಚೀಲಿ 5,000 6,000. ಏನು ವ್ಯಾಪಾರ ಮಾಡೋದು? ನಿಮ್ಮ ಹೆಸರು? ನನ್ನ ಹೆಸರು ನಾಗಮ್ಮ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಅಧಿಕ ಮತಗಳಿಂದ ಗೆಲ್ಲಿಸಿ ನಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ HB ಭಾಸ್ಕರ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದು, ಈಗಾಗಲೇ 5 ಗ್ಯಾರಂಟಿ ಇರುವುದರಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಸವಲತ್ತುಗಳು ಜನರಿಗೆ ದೊರೆಯುತ್ತಿದೆ. ಇದರಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರ ಒಲವು ಹೆಚ್ಚಿದ್ದು, ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಹಾಗೂ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ರೈತರ ಸುಮಾರು 70,000 ಕೋಟಿ ಸಾಲ ಮನ್ನಾ ಮಾಡಿರುತ್ತಾರೆ ಹಾಗೂ ಕಾಫಿ ಬೆಳೆಗಾರರ ಸಾಲ ಮನ್ನಾ ಸಹಿತ ಮಾಡಿರುತ್ತಾರೆ. ಆದರೆ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡು 10 ವರ್ಷಗಳಾದರೂ ಕಾಫಿ ಬೆಳೆಗಾರರಿಗೆ ಯಾವುದೇ ಸಹಾಯ ಮಾಡಿರುವುದಿಲ್ಲ. ಈ ಅಂಶವನ್ನ ನೆನಪಿನಲ್ಲಿಟ್ಟುಕೊಂಡು ಮಲೆನಾಡಿನ ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕೆಂದು ಕೋರುತ್ತೇವೆ ಎಂದರು. ಈಗಾಗಲೇ ರಾಜ್ಯ ಸರ್ಕಾರ ಮಲೆನಾಡು ಪ್ರದೇಶದ ಕಾಫಿ ಬೆಳೆಗಾರರು ಒತ್ತುವರಿ ಮಾಡಿಕೊಂಡು ಬಂದಿರುವ ಜಮೀನನ್ನ ಗುತ್ತಿಗೆ ನೀಡಲು ಆದೇಶ ಹೊರಡಿಸಿರುತ್ತಾರೆ. ಇದರಿಂದ ಸಾವಿರಾರು ಬೆಳೆಗಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿರುತ್ತದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷವು ಹೊರಡಿಸಿರುವ ಪ್ರಣಾಳಿಕೆಯಲ್ಲಿ ಯುವ ಜನರಿಗೆ ಉದ್ಯೋಗ ಕೊಡುವುದು, ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ಸಹಾಯಧನ ನೀಡುವುದು, ರೈತರ ಸಾಲ ಮನ್ನಾ ಮಾಡುವುದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಘೋಷಿಸಿರುತ್ತಾರೆ. ಈಗ ನಮ್ಮ ಜಿಲ್ಲೆಯ ಈ ಹಿಂದೆ ಮಂತ್ರಿಗಳಾಗಿ, ಸಂಸದರಾಗಿ ಉತ್ತಮ ಕೆಲಸ ಮಾಡಿದ ಜಿ. ಪುಟ್ಟಸ್ವಾಮಿಗೌಡ ಅವರು ತಮ್ಮ ಕಾರ್ಯವೈಖರಿ ಹಾಗೂ ನೀರಾವರಿ ಯೋಜನೆಗಳ ಮೂಲಕ ಜಿಲ್ಲೆಯ ಜನರ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದು, ಈಗ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರು ಚುನಾವಣೆಗೆ ನಿಂತಿರುವ ಸಂದರ್ಭ ಅವರಿಗೆ ಜಿಲ್ಲೆಯ ಮತದಾರ ಬಂಧುಗಳು ಹೆಚ್ಚಿನ ರೀತಿ ಬೆಂಬಲ ನೀಡಬೇಕಾಗಿ ಮನವಿ ಮಾಡಿದರು. ಹಾಲಿ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಕಾಫಿನಾಡಿನ ಸಮಸ್ಯೆಗೆ ಯಾವುದೇ ಸಹಾಯ ಮಾಡದೆ, ಸಮಸ್ಯೆಗಳಿಗೆ ಸ್ಪಂದಿಸದೆ, ಬಗೆಹರಿಸದೆ, ಪ್ರಮುಖವಾಗಿ ಆನೆ ಮಾನವ ಸಂಘರ್ಷದಲ್ಲಿ ಹಲವು ಜನರು ತಮ್ಮ ಜೀವ ಕಳೆದುಕೊಂಡರೂ ಕೇಂದ್ರ ಸರ್ಕಾರದಿಂದ ಯಾವುದೇ ನೆರವು ಕೊಡಿಸಲು ಮುಂದಾಗದೆ ತಮ್ಮ ಜವಾಬ್ದಾರಿಯಲ್ಲಿ ವಿಫಲರಾಗಿರುತ್ತಾರೆ. ಇವರದೇ ಪಕ್ಷದ ಹಲವು ಶಾಸಕರು ಬಹಳ ವರ್ಷದಿಂದ ಜಿಲ್ಲೆಯಲ್ಲಿ ಅಧಿಕಾರದಲ್ಲಿದ್ದಾಗಲೂ ಮಲೆನಾಡಿನ ಜನರ ಸಮಸ್ಯೆಗೆ ಯಾವುದೇ ತಾತ್ವಿಕ ಪರಿಹಾರ ಕಂಡುಹಿಡಿಯಲು ವಿಫಲರಾಗಿರುತ್ತಾರೆ.
ಈಗ ಬರೀ ಸುಳ್ಳುಗಳನ್ನ ಹೇಳಿಕೊಂಡು ನಾನು ಮಾಡಿರುವುದು ತಪ್ಪಾಗಿದೆ, ಕ್ಷಮಿಸಿ ಎಂಬ ಸಬೂಬು ಹೇಳುತ್ತಾ ಮತ ಕೇಳಲು ಬಂದಿರುವುದು ಮಲೆನಾಡಿನ ಜನರ ದಿಕ್ಕು ತಪ್ಪಿಸುವ ಕೆಲಸವಾಗಿರುತ್ತದೆ ಎಂದು ಆರೋಪಿಸಿದರು. ನಮ್ಮ ಮಲೆನಾಡಿನ ಮತದಾರ ಬಂಧುಗಳು ಈ ಬಾರಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರನ್ನ ಅಧಿಕ ಮತಗಳನ್ನ ನೀಡುವ ಮೂಲಕ ನಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಅವಕಾಶ ನೀಡಬೇಕೆಂದು ಈ ಮೂಲಕ ನಾವುಗಳು ಮತದಾರರಲ್ಲಿ ಮನವಿ ಮಾಡುತ್ತೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿಸಿ ಸಣ್ಣಸ್ವಾಮಿ, ಕೆಪಿಸಿಸಿ ಮಾಜಿ ಸದಸ್ಯ ವೈಪಿ ರಾಜೇಗೌಡ, ಕೆಪಿಸಿಸಿ ವಾರ್ ರೂಂ ಜಿಲ್ಲಾ ಉಸ್ತುವಾರಿ ಶೀತಲ್ ಇತರರು ಉಪಸ್ಥಿತರಿದ್ದರು. ಎಚ್ಐಎನ್ ನ್ಯೂಸ್ ಹಾಸನ್. ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ತಾವೆಲ್ಲರೂ ನೋಡ್ತಾ ಇದ್ದೀವಿ, ಬಹಳಷ್ಟು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ 5 ಗ್ಯಾರಂಟಿಗಳನ್ನ ಘೋಷಿಸಿದ್ದು ಎಲ್ಲ ಜನರ ಬಳಿಗೆ ಅದು ಈಗ ತಲುಪಿದ್ದಾರೆ. ಇದನ್ನು ಜನರ ವಿಶ್ವಾಸವನ್ನು ಕೂಡ ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಮುಂದಿನ 26 ನಡೆಯುವಂತಹ ನಮ್ಮ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಹಿರಿಯ ಒಬ್ಬ ಮುಖಂಡರಾದ ಜಿ ಪುಟ್ಸಮ್ಮ ಅವರು, ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಮಂತ್ರಿಯಾಗಿದ್ದಾಗ ಹಾಗೂ ಸಂಸದರಾಗಿದ್ದಾಗ ಬಹಳಷ್ಟು ನೀರಾವರಿ ಕೆಲಸಗಳಿರ್ಬೋದು ಅಥವಾ ಬಹಳಷ್ಟು ರೈತರ ಕೆಲಸಗಳನ್ನ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಈಗ ಛಲ ಹೊಂದಿದ್ರೆ ಏನ್ ಬೇಕಾದರೂ ಸಾಧನೆ ಮಾಡಬಹುದೆಂಬ ನಾಣ್ಣುಡಿಗೆ ಪೂರಕವಾದಂತೆ ಪಟ್ಟಣದ ಹಳೆ ಮಸೀದಿ ರಸ್ತೆ ಹಾಲುಮಾರಿ ಜೀವನ ಸಾಗಿಸುವ ಕಡು ಬಡತನದ ಕುಟುಂಬದ ನಾಜಿದ್ ಉರ್ ರೆಹಮಾನ್ ರವರ ಮಗಳಾದ ರಬಿಯಾ ರೆಹಮಾನ್ ವಿದ್ಯಾರ್ಥಿನಿಯು ಪ್ರೌಢ ಶಿಕ್ಷಣವನ್ನ ಪಟ್ಟಣದ ಮಲ್ನಾಡ್ ಶಾಲೆಯಲ್ಲಿ ದ್ವಿತೀಯ ಪಿಯುಸಿಯನ್ನ ಹಾಸನದಲ್ಲಿ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಎಂಬಿಬಿಎಸ್ ಪದವಿಯನ್ನ ಪಡೆಯುವ ಮೂಲಕ ನಮ್ಮ ಶಾಲೆಗೆ ಹಾಗೂ ಊರಿಗೆ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಮಲ್ನಾಡ್ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿನಿಯ ಸಾಧನೆಗೆ ಅಭಿನಂದಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿಯ ತಾಯಿ ಹಜಿಯಾ ಖುರಾತ್ ಹೇಳಿದ್ದು ಹೀಗೆ: ನಮಗೆ ಚಿಕ್ಕದಾದ ಮನೆ, ಹಲವು ವರ್ಷಗಳಿಂದ ಪಾಳು ಬಿದ್ದ ಸ್ವಲ್ಪ ಜಮೀನು ಹಾಗೂ ನಮ್ಮ ಜೀವನ ಸಾಗಿಸಲು ಸುಮಾರು 15 ದನಕರುಗಳಿರುವುದು ಅಷ್ಟೇ. ಇದರಿಂದ ಬರುವ ಆದಾಯದಿಂದ ನಮ್ಮ ಜೀವನ ಸಾಗುತ್ತದೆ. ಆದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಕೊರತೆ ಮಾಡಿಲ್ಲ. ನಮ್ಮ ಮಕ್ಕಳೇ ನಮಗೆ ಆಸ್ತಿ. ನನ್ನ ಮಗಳು ಪ್ರಾಥಮಿಕ ಶಿಕ್ಷಣದಿಂದಲೂ ಶಿಕ್ಷಣಕ್ಕೆ ಒತ್ತು ನೀಡಿದ್ದಾಳೆ. ಅದೇ ರೀತಿ ಶಾಲೆಯಲ್ಲಿಯೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿದ್ರು. ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮುಗಿಯುವವರೆಗೂ ಸಹ ಸುತ್ತಮುತ್ತಲಿನ ಮನೆ ಮನೆಗೆ ವ್ಯಾಸಂಗದ ನಡುವೆಯೂ ಹಾಲು ಮಾರಲು ಹೋಗುತ್ತಿದ್ದಳು. ಅವಳಿಗೆ ಉನ್ನತ ಶಿಕ್ಷಣ ಪಡೆಯುವ ಆಸಕ್ತಿ ಇದೆ. ನಾವು ಅದಕ್ಕಾಗಿ ಶ್ರಮಿಸುತ್ತೇವೆ. ಈ ಮೊದಲು ನಮ್ಮನ್ನ ಯಾರು ಗುರುತಿಸುತ್ತಿರಲಿಲ್ಲ. ಆದರೆ ಮಗಳ ಈ ಸಾಧನೆಗೆ ಎಲ್ಲರೂ ಅಭಿನಂದಿಸಿದ್ದಾರೆ. ಇದರಿಂದ ತುಂಬಾ ಹೆಮ್ಮೆಯಾಗುತ್ತಿದೆ ಎಂದರು. ಎಚ್ಐಎನ್ ನ್ಯೂಸ್ ಬೇಲೂರು. ಕಾಂಪಿಟೇಷನ್ ಅವಳು ಹಾಲು ಕೊಟ್ಟು ಬರ್ತಿದ್ಲು. ಎಲ್ಲ ಕೆಲಸ ಮಾಡಿಕೊಂಡು ಅವಳ ಸಮಯಕ್ಕೆ ಅವಳು ಓದ್ಕೊಂಡು ಅವಳು ಇಂಟ್ರೆಸ್ಟ್ ಇಂದ ಮುಂದೆ ಬಂದಿರು. ಅವಳೇ ಹೋಗ್ತಿದ್ದಿದ್ದು ಹಾಲು ಕೊಡಕ್ಕೆ, ಅವಳೇ ಹೋಗ್ತಾ ಇದ್ದಿದ್ದು. SLC ತನಕ ಅವಳು ಆ ಹಾಲು ಕೊಟ್ಟೆ ಓದಿರೋದು. ಜೆಡಿಎಸ್ನವರು ತಮ್ಮ ಸ್ವಾಭಿಮಾನವನ್ನ ಬಿಜೆಪಿಗೆ ಅಡ ಇಟ್ಟು ಕಾರ್ಯಕರ್ತರನ್ನ ದಿಕ್ಕಾಪಾಲು ಮಾಡಿ ಸಂವಿಧಾನದ ಅಭದ್ರತೆಗೆ ಕಾರಣರಾಗಿದ್ದಾರೆ ಎಂದು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಆರೋಪಿಸಿದರು. ಪಟ್ಟಣದ ಅರಳಿಕಟ್ಟೆ ಎದುರು ರೈತ ಸಂಘದ ಕಚೇರಿಯಲ್ಲಿ ಸೋಮವಾರ ಜನಪರ ಚಳವಳಿಗಳ ಒಕ್ಕೂಟದ ವತಿಯಿಂದ ಪ್ರಗತಿಪರ ಸಂಘಟನೆಗಳ ಮುಖಂಡರು ಕರೆದಿದ್ದ ಸಭೆಯಲ್ಲಿ ಮಾತನಾಡಿ, ರೈತರು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು, ವಿದ್ಯಾರ್ಥಿಗಳು, ಯುವ ಜನತೆಗೆ ಬಿಜೆಪಿ ಯಾವ ಯೋಜನೆಗಳನ್ನ ತರಲಿಲ್ಲ. ಎನ್ಡಿಎ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಬೇಕು. ಏಪ್ರಿಲ್ 26ರಂದು ನಡೆಯುವ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಪವಿತ್ರ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಲು ಎಲ್ಲ ಸಂಘಟನೆಗಳ ಮುಖಂಡರು ಸಾರ್ವಜನಿಕ ಪ್ರದೇಶಕ್ಕೆ ತೆರಳಿ ಮನವರಿಕೆ ಮಾಡಿಕೊಡಲು ಮುಂದಾಗಬೇಕು. ಕಳೆದ 10 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಅವರು ಹೇಳಿದ್ದೇನು: ನಾವು ಇತರರಂತಲ್ಲ, ಬಿಜೆಪಿ ಇತರೆ ಪಕ್ಷಗಳಿಂದ ಭಿನ್ನ ಪಕ್ಷ ನಮ್ಮದು, ಪ್ರಾಮಾಣಿಕ ಮತ್ತು ದೇಶಭಕ್ತರ ಪಕ್ಷ. ಸ್ವಾತಂತ್ರ್ಯ ನಂತರದ ಭಾರತ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಈ ದೇಶದ ಜನ ಬೆಲೆ ಏರಿಕೆ, ನಿರುದ್ಯೋಗ, ಬಡತನ, ರೈತರ ಆತ್ಮಹತ್ಯೆ, ಭ್ರಷ್ಟಾಚಾರ ಇನ್ನಿತರೆ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಇದುವರೆಗೂ ಅಧಿಕಾರ ನಡೆಸಿರುವವರು ಸ್ವಿಸ್ ಬ್ಯಾಂಕ್ಗಳಲ್ಲಿ ಕಪ್ಪು ಹಣ ಕೂಡಿಟ್ಟಿದ್ದಾರೆ. ನಾವು ಅದನ್ನೆಲ್ಲ ದೇಶಕ್ಕೆ ಮರಳಿ ತರುತ್ತೇವೆ. ಜನರ ಹಣವನ್ನ ನಾನು ತಿನ್ನುವುದಿಲ್ಲ, ಬೇರೆಯವರಿಗೂ ತಿನ್ನಲು ಬಿಡುವುದಿಲ್ಲ. ನಾನು ಈ ದೇಶದ ಜನರ ಖಜಾನೆಯ ಕಾವಲುಗಾರ.
ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಮಾಡುವ ಕೆಲಸ ಎಂದರೆ ರೈತರ ಸಾಲ ಮನ್ನಾ ಮಾಡಿ ಅವರು ಬೆಳೆದ ಬೆಳೆಗೆ ಡಾ ಸ್ವಾಮಿನಾಥನ್ ಶಿಫಾರಸ್ಸಿನಂತೆ ಕನಿಷ್ಠ ಬೆಂಬಲ ಬೆಲೆ ನೀಡುತ್ತೇನೆ. ಯುವ ಜನರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸಲಾಗುವುದು. ಅಗತ್ಯ ವಸ್ತುಗಳ ಮತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಗಳನ್ನು ಇಳಿಸುತ್ತೇವೆ. ದೇಶ ಮತ್ತು ದೇಶದ ಸಂಪತ್ತನ್ನು ಸುರಕ್ಷಿತವಾಗಿಟ್ಟು ಜನರಿಗೆ ಒಳ್ಳೆ ದಿನ ತರಲಾಗುವುದು ಎಂದಿದ್ರು. ಆದರೆ ಆಗಿದ್ದೇನು, ಬಿಜೆಪಿ ಮಾಡಿದ್ದೇನು ಎಂದು ಪ್ರಶ್ನಿಸಿದ್ರು. ತಾಲೂಕು ರೈತ ಮುಖಂಡರುಗಳಾದ ಮಾಳೇನಹಳ್ಳಿ ಹರೀಶ್, ನುಗ್ಗೇಹಳ್ಳಿ ರಾಮಚಂದ್ರು, ಜಾವೇದ್ ಮಾತನಾಡಿ, ಕಾಲಕಾಲಕ್ಕೆ ಪ್ರತಿ ವರ್ಷ ಜಾಗತಿಕವಾಗಿ ಪ್ರಕಟಿಸುವ ಹಸಿವು, ಆರೋಗ್ಯ, ನಿರುದ್ಯೋಗ, ಬಡತನ, ಅಪೌಷ್ಟಿಕತೆ, ಭ್ರಷ್ಟಾಚಾರ ಮುಕ್ತ, ಮಾಧ್ಯಮ ಸ್ವಾತಂತ್ರ್ಯ, ಶಿಕ್ಷಣ, ಆರ್ಥಿಕ ಮತ್ತಿತರೆ ಜಾಗತಿಕ ಸೂಚ್ಯಂಕಗಳ ಪಟ್ಟಿಯಲ್ಲಿ ದೇಶದ ಸ್ಥಾನ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಕೆಳಮಟ್ಟಕ್ಕೆ ಕುಸಿಯುತ್ತಲೇ ಇದೆ. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರವನ್ನೇ ಕಾನೂನುಬದ್ಧಗೊಳಿಸಿ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣವನ್ನು ತನ್ನ ಪಕ್ಷಕ್ಕೆ ದೇಣಿಗೆಯಾಗಿ ಪಡೆದಿದೆ. ಅಲ್ಲದೆ ತನಗೆ ದೇಣಿಗೆ ನೀಡಿದ ಕಂಪನಿಗಳು ಮತ್ತು ಉದ್ಯಮಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಜನರ ತೆರಿಗೆ ಹಣದ ಲೂಟಿಗೆ ಅವಕಾಶ ನೀಡಿದೆ. ಈ ಕೊಡುಗೆಗಾಗಿ ತಾನು ಕೂಡ ಲಕ್ಷಾಂತರ ಕೋಟಿ ಹಣವನ್ನು ಲೂಟಿ ಮಾಡಿದೆ. ಚುನಾವಣಾ ಬಾಂಡ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇದುವರೆಗೂ ತಜ್ಞರು ಅಂದಾಜಿಸಿರುವ ಪ್ರಕಾರ ಒಟ್ಟು 127 ಲಕ್ಷ ಕೋಟಿ ಅಕ್ರಮ ನಡೆದಿದೆ. ಈ ಹಣದಲ್ಲಿ ನರೇಂದ್ರ ಮೋದಿ, ಬಿಜೆಪಿ ಮತ್ತು ಆರ್ಎಸ್ಎಸ್ ಅತ್ಯಂತ ಪ್ರಮುಖ ಪಾಲುದಾರರಾಗಿದ್ದಾರೆ. ಇದೊಂದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡದಾದ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಇಂತಹ ಕಡು ಭ್ರಷ್ಟ ಜನ ವಿರೋಧಿ ಮತ್ತು ದೇಶ ವಿರೋಧಿ ಬಿಜೆಪಿ ತನ್ನ ಅಕ್ರಮ, ದುರಾಡಳಿತ, ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಹಿಂದುತ್ವ ಧರ್ಮ, ಸಂಸ್ಕೃತಿ ಹೆಸರಿನಲ್ಲಿ ಜನರನ್ನ ವಿಭಜಿಸಿ ವಿಧ್ವಂಸಕ ರಾಜಕಾರಣದಲ್ಲಿ ತೊಡಗಿದೆ. ದೇಶದ ಸಂವಿಧಾನವನ್ನೇ ಬುಡಮೇಲು ಮಾಡಲು ಸಂಚು ರೂಪಿಸಿದೆ. ದೇಶದ ಸಂವಿಧಾನಬದ್ಧ ಸ್ವಾಯತ್ತ ತನಿಖಾ ಸಂಸ್ಥೆಗಳನ್ನ, ವಿರೋಧ ಪಕ್ಷಗಳನ್ನ, ಜನ ಚಳವಳಿಗಳನ್ನ ಮತ್ತು ಮಾಧ್ಯಮ ಸಂಸ್ಥೆಗಳನ್ನ ಮಟ್ಟಹಾಕಲು ಹಾಗೂ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಳಸುತ್ತಿದೆ. ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅಪಾಯಕ್ಕೆ ಸಿಲುಕಿದ್ದು ಭಾರತ ಉಳಿಯಬೇಕಿದ್ರೆ ಬಿಜೆಪಿ ಸೋಲಲೇಬೇಕಿದೆ. ಹಾಗಾಗಿ ಬಿಜೆಪಿ ಸೋಲಿಸಿ ಭಾರತ ಉಳಿಸಿ ಎಂದು ಮತದಾರರಿಗೆ ಕರೆ ನೀಡುತ್ತಿದ್ದೇವೆ ಎಂದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜಿ ರವಿ, ಸಿಎ ರವಿಕುಮಾರ್, ಚಿಕ್ಕೇಗೌಡ, ನಾಗರತ್ನ, ಪ್ರೇಮಮ್ಮ, ಸಿಎಂ ಶಿವಕುಮಾರ್, ಕರಿಯಮ್ಮ, ದಲಿತ ಮುಖಂಡರಾದ ಮಾದಿಹಳ್ಳಿ ಮಂಜು, ಪ್ರಸನ್ನ, ಚನ್ನಕೇಶವ, ನರಸಿಂಹಮೂರ್ತಿ, ನಾಗಣ್ಣ ಹಾಗೂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ 2 ಹಂತದ ಚುನಾವಣೆ ನಡೆಯುತ್ತೆ. 26ನೇ ತಾರೀಕು ಈ ಹಾಸನದ ಒಳಗೊಂಡು ಕೆಲವು ಭಾಗಗಳು 26ನೇ ತಾರೀಕು, ಇನ್ನು ಮುಂದಿನ ಇದರಲ್ಲಿ 4ನೇ ತಾರೀಕು, 4ನೇ ತಾರೀಕು 2 ಹಂತದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ನಡೆಯುತ್ತೆ. ಐತಿಹಾಸಿಕ ಪ್ರಸಿದ್ಧ ಹೊಯ್ಸಳ ನಾಡೆಂದೇ ಖ್ಯಾತಿ ಹೊಂದಿರುವ ಬೇಲೂರು ಚೆನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ನಾಡ ರಥೋತ್ಸವದ ಅಂಗವಾಗಿ ಸೋಮವಾರ ಖಜಾನೆಯ ಭದ್ರತೆಯಲ್ಲಿದ್ದ ಚೆನ್ನಕೇಶವ ಸ್ವಾಮಿ ಮತ್ತು ಸೌಮ್ಯ ನಾಯ್ಕಿ ಹಾಗೂ ರಂಗನಾಯ್ಕಿ ಅವರ ಆಭರಣಗಳು ವಿಶೇಷ ಪೂಜೆ ಸಲ್ಲಿಸಿ ಪೊಲೀಸ್ ಭದ್ರತೆಯೊಂದಿಗೆ ದೇಗುಲಕ್ಕೆ ಮೆರವಣಿಗೆಯ ಮೂಲಕ ತರಲಾಯಿತು. ಪಲ್ಲಕ್ಕಿ ಮೂಲಕ ದೇಗುಲಕ್ಕೆ ಬಂದ ಆಭರಣಗಳನ್ನ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಮತ್ತು ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್, ನರಸಿಂಹಸ್ವಾಮಿ ಭಟ್ ಸಮ್ಮುಖದಲ್ಲಿ ಆಭರಣಗಳನ್ನು ಪರಿಶೀಲನೆ ನಡೆಸಿ ದೇವರಿಗೆ ಧರಿಸಲು ಅರ್ಚಕರಿಗೆ ನೀಡಲಾಯಿತು. ದಕ್ಷಿಣ ಭಾರತದಲ್ಲಿ ಭಕ್ತರ ಪಾಲಿನ ವೈಕುಂಠ ಎಂದೇ ಹೆಸರು ಪಡೆದ ಬೇಲೂರು ಚೆನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಶತಶತಮಾನಗಳ ಐತಿಹಾಸಿಕ ಉಲ್ಲೇಖವಿದೆ. ಪ್ರತಿ ವರ್ಷ ಯುಗಾದಿ ಹಬ್ಬದಿಂದ ಆರಂಭವಾಗುವ ಚೆನ್ನಕೇಶವ ಸ್ವಾಮಿ ರಥೋತ್ಸವ 15 ದಿನಗಳು ಅದ್ದೂರಿಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಬೇಲೂರು ಶಿಲ್ಪಕಲೆಗಳ ನಾಡು. ಇಲ್ಲಿನ ಶಿಲ್ಪ ವೈಭವ ವೀಕ್ಷಿಸಲು ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ. ಅಂತೆಯೇ ಚೆನ್ನಕೇಶವ ಸ್ವಾಮಿಗೆ ರಾಜ್ಯ ಅಂತರ್ರಾಜ್ಯದಲ್ಲಿ ಭಕ್ತರಿದ್ದು ಪ್ರತಿ ವರ್ಷ ನಡೆಯುವ ಬ್ರಹ್ಮ ರಥೋತ್ಸವಕ್ಕೆ ಬರುವ ವಾಡಿಕೆ ಇದೆ. ಚೆನ್ನಕೇಶವ ಜಾತ್ರೆಯಲ್ಲಿ ಹನುಮಂತೋತ್ಸವ, ದಿವ್ಯ ಗರುಡೋತ್ಸವ, ಬ್ರಹ್ಮ ರಥೋತ್ಸವ, ನಾಡ ರಥೋತ್ಸವ ಪ್ರಮುಖ ಉತ್ಸವಗಳಲ್ಲಿ ಲಕ್ಷಾಂತರ ಭಕ್ತರು ಕೇಶವನ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಯುಗಾದಿ ಮುನ್ನಾ ದಿನವೇ ಖಜಾನೆಯಲ್ಲಿನ ಕೇಶವನ ಒಡವೆಗಳನ್ನು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ದೇಗುಲದ ಕಚೇರಿಗೆ ತಂದು ಚೆನ್ನಕೇಶವ ಸ್ವಾಮಿ, ಸೌಮ್ಯನಾಯ್ಕಿ, ರಂಗನಾಯ್ಕಿ ಅಮ್ಮನವರ ಒಡವೆಗಳನ್ನು ಪರಿಶೀಲನೆ ನಡೆಸಿ ಯುಗಾದಿ ಹಬ್ಬದ ದಿನ ಕೇಶವನಿಗೆ ಧರಿಸಲು ಪ್ರಧಾನ ಅರ್ಚಕರಿಗೆ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ, ಪ್ರತಿ ವರ್ಷ ನಡೆಯುವ ಚೆನ್ನಕೇಶವ ಜಾತ್ರಾ ಮಹೋತ್ಸವದ ಅಂಗವಾಗಿ ಖಜಾನೆಯಲ್ಲಿನ ಆಭರಣಗಳನ್ನು ದೇಗುಲಕ್ಕೆ ತಂದು ಇಂದು ಪರಿಶೀಲನೆ ನಡೆಸಲಾಗಿದೆ. ಯುಗಾದಿ ಹಬ್ಬದ ದಿನದಿಂದ ಏಪ್ರಿಲ್ 26ರ ತನಕ ಸ್ವಾಮಿಗೆ ಆಭರಣಗಳನ್ನು ಧರಿಸಲಾಗುತ್ತದೆ ಎಂದ ಅವರು, ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಲು ದೇಗುಲ ಆಡಳಿತ ಸಕಲ ವ್ಯವಸ್ಥೆ ಮಾಡಿದೆ ಎಂದರು.
ದೇಗುಲ ಪ್ರಧಾನ ಅರ್ಚಕ ಶ್ರೀನಿವಾಸ ಭಟ್ ಮಾತನಾಡಿ, ಚಂದ್ರಮಾನ ಯುಗಾದಿ ದಿನದಿಂದ ಆರಂಭವಾಗುವ ಬೇಲೂರು ಚೆನ್ನಕೇಶವ ಸ್ವಾಮಿ ಜಾತ್ರೆಗೆ ನಾಳೆಯಿಂದಲೇ ವಿವಿಧ ಅಭಿಷೇಕ ಮಾಡಿ ಉತ್ಸವಗಳಿಗೆ ಚಾಲನೆ ನೀಡಲಾಗುತ್ತದೆ. ಏಪ್ರಿಲ್ 12ರಿಂದ 26ರ ತನಕ ವಿವಿಧ ವೈವಿಧ್ಯಮಯ ಉತ್ಸವಗಳು ಭಕ್ತರ ಸಹಕಾರದಿಂದ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚೆನ್ನಕೇಶವ ಸ್ವಾಮಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿಜಯಲಕ್ಷ್ಮಿ, ಸುಧಾ, ರವೀಂದ್ರ, ರವಿಶಂಕರ್, ಪ್ರಮೋದ್ ಮತ್ತು ಅಡ್ಡಿಗಾರರಾದ ಶ್ರೀನಿವಾಸ್, ವೆಂಕಟೇಶ್, ದೇವರಾಜ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಈ ದಿನ ನಾವು ತಾಲೂಕು ಆಫೀಸಿಗೆ ಹೋಗಿ ಸ್ವಾಮಿಯವರ ಆಭರಣಗಳನ್ನು ನಾವು ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ 4 ಮುಖಂಡರು ಮತ್ತು ನಮ್ಮ ಪ್ರಧಾನ ಅರ್ಚಕರುಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರ ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ಈ ಬಾರಿ ಜಿಲ್ಲೆಯ ಎಲ್ಲ ವಕೀಲ ಮಿತ್ರರು ಸ್ವಾಭಿಮಾನದ ಹುಡುಗ ಶ್ರೇಯಸ್ ಪಟೇಲ್ ಅವರನ್ನ ಬೆಂಬಲಿಸುವಂತೆ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡ ಮನವಿ ಮಾಡಿದರು. ಅವರು ಪಟ್ಟಣದ ವಕೀಲರ ಭವನದಲ್ಲಿ ಸೋಮವಾರ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಪ್ರಚಾರ ಸಭೆಯಲ್ಲಿ ವಕೀಲರಿಗೆ ಮತಯಾಚನೆ ಮಾಡಿ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಸ್ವಾಭಿಮಾನದ ಜನರಿದ್ದು ರಾಜಕೀಯವಾಗಿ ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ನೀಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. ತಾಲೂಕಿನ ವಕೀಲರ ಭವನವನ್ನ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರು ತಮ್ಮ ಅನುದಾನದಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ. ವಕೀಲರು ಪ್ರಬುದ್ಧರು, ಅವರ ಚಿಂತನೆ ದೂರದೃಷ್ಟಿಗೆ ಮಾದರಿಯಾಗಿದೆ. ಬಿಜೆಪಿ ಈ ಬಾರಿ ಅಭ್ಯರ್ಥಿಯನ್ನ ಹಾಕಿಲ್ಲ, ಬದಲಿಗೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದು ನುಡಿದಂತೆ ನಡೆದಿದ್ದಾರೆ. ಶ್ರೇಯಸ್ ಪಟೇಲ್ ಒಬ್ಬ ಒಳ್ಳೆ ಹುಡುಗ, ಅವನು ಅನಾಥನಾಗಲು ನಾವುಗಳು ಬಿಡುವುದಿಲ್ಲ. ತಂದೆ ಇಲ್ಲದ ಒಬ್ಬ ತಪ್ಪಲಿ ಮಗ ಎಂದು ಅವರು ಕೊರಗುವುದು ಬೇಡ. ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗನ ವಿರುದ್ಧ ಚುನಾವಣೆಗೆ ನಿಲ್ಲುವುದು ಅಷ್ಟು ಸುಲಭವಲ್ಲ. ಅಂತಹ ಧೈರ್ಯ ಮಾಡಿರುವ ಶ್ರೇಯಸ್ ಪಟೇಲ್ಗೆ ತಾಯಿ ಅನುಪಮಾ ಅವರ ಶ್ರೀರಕ್ಷೆ ಇದೆ. ಜೊತೆಗೆ ಜಿಲ್ಲೆಯ ಜನರು ಈ ಬಾರಿ ಕುಟುಂಬ ರಾಜಕಾರಣವನ್ನ ಸೋಲಿಸಿ ಒಬ್ಬ ಪ್ರಾಮಾಣಿಕ ಹುಡುಗನನ್ನ ದೆಹಲಿಗೆ ಕಳುಹಿಸಲು ಸಹಕರಿಸಲಿದ್ದಾರೆ ಎಂದರು. ವಕೀಲರ ಸಂಘದ ವತಿಯಿಂದ ಶ್ರೇಯಸ್ ಪಟೇಲ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಜತ್ತೇನಹಳ್ಳಿ ರಾಮಚಂದ್ರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್, ಪಿಎ ಮಂಜೇಗೌಡ, ಎನ್ಡಿ ಕಿಶೋರ್, ವಕೀಲರ ಸಂಘದ ಅಧ್ಯಕ್ಷ ಡಿಎ ವಾಸು, ಬಿವಿ ವಿಜಯ್, ರಂಗಶೆಟ್ಟಿ, ಚೆಲ್ಲೆ ರಾಘವೇಂದ್ರ, ನವೀನ್, ಗಿರೀಶ್, ದೇವಿಗೆರೆ ಬಸವರಾಜ್, ಕಕ್ಕೆರೆ ಕುಮಾರ್, ಉಮೇಶ್ ದೊಡ್ಡೇರಿ, ಎಸ್ಎಸ್ ಪರಮೇಶ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಮಗೆ ಶ್ರೇಯಸ್ ಪಟೇಲ್ ಕುಟುಂಬ ಹೊಸದೇನಲ್ಲ, ಯಾಕೆಂದ್ರೆ ನಮ್ಮ ವಕೀಲ ಸಂಘದಲ್ಲಿ ಸನ್ಮಾನ್ಯ ಅವ್ರ ತಾಲೂಕು ಚೀಫ್ ಪುಸ್ತಕಗಳು ಒಂದು ಗುರುತನೇ ಬಿಟ್ಟು, ಯಾಕೆಂದ್ರೆ ಈ ಪಕ್ಕದ ಬಿಲ್ಡಿಂಗ್ ಇದೆ, ಪುಸ್ತಕಗಳು MP ಕಟ್ಕೊಂಡ ಬಿಲ್ಡಿಂಗು, ಈ ಪಕ್ಕದ ಬಿಲ್ಡಿಂಗ್ ಸರ್. ನಾವು ಕೂಡ ನಮಗೆ ಸಂಘ ಇರೋ ಸಂದರ್ಭದಲ್ಲಿ ನಾವು ಸುಮಾರು ವರ್ಷ ನಮ್ಮ ವಕೀಲರು ಅಲ್ಲಿ ನಾವು ಕಾರ್ಯನಿರ್ವಹಿಸಿದ್ವಿ. ಅಂತ ಮಹಿಳೆಯರಿಗೆ ಬಿಟ್ಬಿಟ್ಟಿದ್ವಿ. ಈಗ ಕೋರ್ಟ್ ಫಾರ್ಮ್ ಬಿಲ್ಡಿಂಗ್ ಎಲ್ಲ ಕೋರ್ಟ್ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಈಗ ಕೋರ್ಟ್ ಬಿಟ್ಟ ಮೇಲೆ ಆ ಸಂಘ ಆ ಬಿಲ್ಡಿಂಗ್ ಮತ್ತೆ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲೂ ಕೂಡ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾನ ಮಹತ್ವದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಸ್ವೀಪ್ ಸಮಿತಿ ವತಿಯಿಂದ ಆಲೂರು ಪಟ್ಟಣ ಪಂಚಾಯಿತಿ ಬಸ್ ನಿಲ್ದಾಣ ಮುಂಭಾಗ ಬೀದಿ ನಾಟಕ ಪ್ರದರ್ಶನ ಮತ್ತು ಜಾನಪದ ಗೀತೆಗಳ ಮೂಲಕ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಡ್ಡಾಯ ಮತದಾನದ ಮಹತ್ವ, ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡುವ ಬಗ್ಗೆ, ಮತದಾನ ಮಾಡುವ ಮುನ್ನ ಎಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ಆಮಿಷಗಳನ್ನು ಕಂಡಲ್ಲಿ ಮತದಾರರು ಕೈಗೊಳ್ಳಬೇಕಿರುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಜಾನಪದ ಗೀತೆ, ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಮಾತನಾಡಿ, ಮತದಾನ ಸಂವಿಧಾನಾತ್ಮಕವಾದ ಹಕ್ಕಾಗಿದ್ದು ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಬಲವರ್ಧನೆ ಮಾಡಬೇಕು.
ಪ್ರಜಾಪ್ರಭುತ್ವದಲ್ಲಿ ಮತ ಹಕ್ಕು ಚಲಾಯಿಸುವುದು 18 ವರ್ಷ ತುಂಬಿದ ಪ್ರತಿಯೊಬ್ಬರ ಕರ್ತವ್ಯ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾದ ಮತದಾರರು ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಎಂದರು. ಒಟ್ಟಾರೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಹತ್ವ ಕಾರ್ಯವಾಗಿದ್ದು, ಈ ಕಾರ್ಯವನ್ನು ಕಡ್ಡಾಯವಾಗಿ ಮಾಡಲೇಬೇಕೆಂಬುದನ್ನು ಬೀದಿ ನಾಟಕದ ಮೂಲಕ ಕಲಾವಿದ ಬಿಟಿ ಮಾನವ ತಂಡದವರಿಂದ ಮನೋಜ್ಞವಾಗಿ ಅಭಿನಯಿಸಿ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಮಂಜುನಾಥ್ ಎಎಂ, ಜಯಲಕ್ಷ್ಮಿ, ಗಣೇಶ್, ದೀಪಿಕಾ, ಉಷಾ, ಲಲಿತಮ್ಮ ಮತ್ತು ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದರು. ಪಟ್ಟಣ ಪಂಚಾಯಿತಿ ಸ್ವೀಪ್ ಸಮಿತಿ ವತಿಯಿಂದ ಬೀದಿ ನಾಟಕಗಳ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಚಾಲನೆ ನೀಡಿದರು. HCN ನ್ಯೂಸ್ ಆಲೂರು. 26 ಏಪ್ರಿಲ್ 2024ರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಈಗ ಆಲ್ರೆಡಿ ನಾವು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಪ್ರತಿಯೊಬ್ಬ ಮತದಾರರು ಆ ದಿನ ಬಂದು ಮತದಾನದಲ್ಲಿ ಬಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಾರು ಯಾರನ್ನು ಭೇಟಿ ಮಾಡಬೇಕಿಲ್ಲ. ತಾಂತ್ರಿಕ ತೊಂದರೆಯಿಂದ ಪ್ರೀತಂ ಗೌಡ್ರು ಪ್ರಚಾರಕ್ಕೆ ಬಂದಿರುವುದಿಲ್ಲ. ಈಗಾಗಲೇ ಒಟ್ಟಾಗಿ ಹೋಗುವ ಕೆಲಸ ಮಾಡ್ತಿದ್ದೇವೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸ್ಪಷ್ಟನೆ. 2024ರ ಯುಗಾದಿ ಹಬ್ಬದಲ್ಲಿ ಗಗನಕ್ಕೇರಿದ ಹೂವಿನ ಬೆಲೆ. 200 ರೂಪಾಯಿಗಳ ಗಡಿ ದಾಟಿದ ಸೇವಂತಿಗೆ ಹೂವು. ಬೆಲೆ ಏರಿಕೆ ನಡುವೆಯೂ ಖರೀದಿಗೆ ಮುಗಿಬಿದ್ದ ಗ್ರಾಹಕರು. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಅಧಿಕ ಮತಗಳಿಂದ ಗೆಲ್ಲಿಸಿ ನಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶ ಮಾಡಿಕೊಡಿ. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ HP ಭಾಸ್ಕರ್ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.